ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಬಿಗ್ ಬಾಸ್ ಮನೆಯಲ್ಲಿ ಆಯಿತು. ಇನ್ಫ್ಯಾಕ್ಟ್ ಮಹಾರಾಜ ಮಂಜಣ್ಣ ಮತ್ತು ಯುವರಾಣಿ ಮೋಕ್ಷಿತಾ ಅವರನ್ನ ಕಟ್ ಹಾಕಿ, ಅಂದ್ರೆ ಆಗಂತುಕರು ಸಾಮ್ರಾಜ್ಯಕ್ಕೆ ನುಗ್ಗಿ ಅವರಿಬ್ಬರನ್ನು ಎಳ್ಕೊಂಡು ಹೋಗಿ ಕಟ್ ಹಾಕಿ, ಮತ್ತೆ ಆಯಾ ಬಣಕ್ಕೆ ಸೇರಿದವರು ಮಹಾರಾಜ ಮಂಜಣ್ಣನ ಬಿಡಿಸ್ಕೊಳ್ಳೋದಕ್ಕೆ ಅವರ ಬಣದವರು, ಹಾಗೇನೆ ಮೋಕ್ಷಿತಾ ಅವ್ರನ್ನ ಬಿಡಿಸ್ಕೊಳ್ಳೋದಕ್ಕೆ ಅವರ ಬಣದವರು ಪ್ರಯತ್ನ ಪಡಬೇಕು. ಯಾರು ಮೊದಲು ಆ ಒಂದು ನೀಲಿ ನಕ್ಷೆಯನ್ನ ಸಿದ್ಧಪಡಿಸಿ ಆ ಒಂದು ಚಾವಿಯನ್ನ ತಂದು ಬಿಡಿಸ್ಕೊಳ್ತಾರೋ ಅವರು ವಿನ್ನರ್ಸ್ ಅಂತ ಹೇಳ್ತಾರೆ ಬಿಗ್ ಬಾಸ್. ಇದು ತುಂಬಾನೇ ಕ್ರಿಯೇಟಿವ್ ಟಾಸ್ಕ್ ಆಗಿತ್ತು. ಎಸ್ಪೆಷಲಿ ಈ ಒಂದು ಟಾಸ್ಕ್ ಗೆದ್ದಿದ್ದಕ್ಕೆ ಕಂಪ್ಲೀಟ್ ಆಗಿ ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಗೆ ಒಂದು ಕ್ರೆಡಿಟ್ ಅನ್ನ ಕೊಡ್ಲೇಬೇಕಾಗುತ್ತೆ. ಬಹಳ ಕ್ವಿಕ್ ಆಗಿ ಈ ಒಂದು ಟಾಸ್ಕ್ ಅನ್ನ ಅವರಿಬ್ರು ಕಂಪ್ಲೀಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಚೈತ್ರ ಅವರು ಫೌಲ್ ಅನ್ಕೊಂಡು ಸಿಕ್ಕಾಬಟ್ಟೆ ಮಧ್ಯೆ ಇರಿಟೇಟ್ ಮಾಡ್ತಾ ಇದ್ರು. ಟಚ್ ಮಾಡಿರ್ತಿರ್ಲಿಲ್ಲ ಎಷ್ಟೋ ಬಾರಿ ತ್ರಿವಿಕ್ರಮ್ ಅವರು, ಆದ್ರೂ ಟಚ್ ಆಗಿದೆ ಫೌಲ್ ಕೊಡ್ತೀನಿ ಅಂತ 1 2 3 4 5 ಎಣಿಸ್ತಾ ಇದ್ರು. ಸಿಕ್ಕಾಬಟ್ಟೆ ಇರಿಟೇಟ್ ಆಗ್ತಾ ಇತ್ತು. ಭವ್ಯ ಅವರು ಮಧ್ಯದಲ್ಲಂತೂ ಇರಿಟೇಟ್ ಆಗಿ ಬೆಂಚ್ಗೆಲ್ಲ ಹೊಡೆದು ಬಿಟ್ರು ಆಕ್ಚುಲಿ. ಇನ್ಫ್ಯಾಕ್ಟ್ ಸೊ ಅದಾದ್ಮೇಲೆ ಕೂಡ ತುಂಬಾ ಅಂದ್ರೆ ತ್ರಿವಿಕ್ರಮ್ ಅವರು ಎಷ್ಟು ಮಟ್ಟಿಗೆ ಟಾಸ್ಕ್ ಅಂತ ಬಂದಾಗ ಎಷ್ಟು ಎಫಿಷಿಯಂಟ್ ಅನ್ನೋದನ್ನ ಮತ್ತೊಂದ್ಸಲ ಪ್ರೂವ್ ಮಾಡ್ಕೊಂಡ್ರು. ಇನ್ಫ್ಯಾಕ್ಟ್ ಈ ಒಂದು ಟಾಸ್ಕ್ ಅನ್ನ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಇಡೀ ಇವರ ಬಣ, ಮಹಾರಾಜ ಮಂಜಣ್ಣ ಅವರ ಬಣ ಆಯ್ಕೆ ಆದ್ರೂ ಕೂಡ ತ್ರಿವಿಕ್ರಮ್ ಅವ್ರಿಗೆ ಇದರಿಂದ ಯಾವುದೇ ಲಾಭ ಇಲ್ಲ ಅಂತ ಗೊತ್ತಿದ್ರು ಕೂಡ ತ್ರಿವಿಕ್ರಮ್ ಅವರು ಬಹಳ ಶ್ರದ್ಧೆಯಿಂದ ಈ ಒಂದು ಟಾಸ್ಕ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅಂಡ್ ಅಫ್ ಕೋರ್ಸ್ ಭವ್ಯ ಅವರು ಕೂಡ ತುಂಬಾ ಫಾಸ್ಟ್ ಆಗಿ, ಬಿಕಾಸ್ ಅವರ ಕಣ್ಣಿಗೆ ಪಟ್ಟಿ ಕಟ್ಟಿತ್ತು, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮಹಾರಾಜ ಮಂಜಣ್ಣ ಅವರ ಬಣ ಗೆಲ್ಲೋದ್ರ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಇನ್ನೊಂದು ಟೀಮ್ ಅಂದ್ರೆ ಮೋಕ್ಷಿತಾ ಅವ್ರ ಟೀಮ್ ಅಲ್ಲಿ ಆಗಿದ್ದ ಸಮಸ್ಯೆ ಏನ್ ಗೊತ್ತಾ, ರಜತ್ ಅವರು ಮಾಡ್ಬೇಕಾಗಿದ್ದಂತಹ ಕೆಲಸನ ಶಿಶಿರ್ ಅವ್ರು ಮಾಡ್ಬೇಕಾಗಿತ್ತು. ರಜತ್ ಅವರು ಕಣ್ಣಿಗೆ ಪಟ್ಟಿ ಕಟ್ಕೊಳ್ಬೇಕಾಗಿತ್ತು. ಅವಾಗ ಸ್ವಲ್ಪ ಗೇಮ್ ಲೈಕ್ ಅಂದ್ರೆ 2 ಸೈಡೆಡ್ ತರ ಇರ್ತಾ ಇತ್ತು, ಫೈಟ್ ಇರ್ತಾ ಇತ್ತು. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ 1 ಸೈಡೆಡ್ ಆಗೋಯ್ತು ಆಲ್ಮೋಸ್ಟ್. ಅದಾದ್ಮೇಲೆ ಮಂಜಣ್ಣ ಅವರು ಅಲ್ಲಿ ಹೋಗಿ ಗನ್ ಅಲ್ಲಿ ಶೂಟ್ ಮಾಡಿ ನಮ್ಮ ಬಣ ಗೆಲ್ತು ಅಂತ ಅದನ್ನ ಬಿಗ್ ಬಾಸ್ಗೆ ಹೇಳ್ಬೇಕಾಗಿತ್ತು. ಆ ಸೂಚನೆ ಕೊಟ್ಟ ನಂತರ ಅವರು ಮತ್ತೆ ಇನ್ನೂ ಬೇಕಾಗಿದೆ ಅನ್ನುವಂತಹ ಹಾಡನ್ನ ಕರ್ಕಶವಾಗಿ ಒಂದ್ ರೀತಿ ತುಂಬಾನೇ ನೆಗೆಟಿವ್ ಆಗಿ ಹಾಡ್ತಾ ಇದ್ದಿದ್ದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂತದ್ದಲ್ಲ ಅಂತ ನನಗೆ ಅನ್ನಿಸ್ತು. ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ಗೌತಮಿ ಅವರು ಕೂಡ ಧ್ವನಿಗೂಡಿಸಿದ್ರು. ಇನ್ಫ್ಯಾಕ್ಟ್ ಓಕೆ, ಟಾಸ್ಕ್ ಅನ್ನ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಅಂದ್ರೆ ಗೇಮ್ ಚೇಂಜರ್ ಅಂತ ಹೆಸರು ತಗೊಂಡಿದ್ದಾರೆ ಮಂಜಣ್ಣ ಅವರು. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಮೋಕ್ಷಿತಾ ಅವ್ರ ವಿಷಯ ಅಂತ ಬಂದಾಗ ಈ ರೀತಿ ಅಂದ್ರೆ ಆ ಹಾಡಿನ ಮೂಲಕ ಅವರನ್ನ ಟಾಂಟ್ ಮಾಡುವಂತಹ ರೀತಿ ಅವರ ವ್ಯಕ್ತಿತ್ವಕ್ಕೆ ಶೋಭೆ ಇಲ್ಲ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಸೇರ್ಕೊಂಡಂತಹ ಗೌತಮಿ ಅವ್ರಿಗೂ ಕೂಡ ಈ ಮಾತು ಸಲ್ಲುತ್ತೆ. ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಕೂಡ ಅವ್ರು ನೋಡ್ಕೋಬೇಕು. ಇನ್ಫ್ಯಾಕ್ಟ್ ಮೋಕ್ಷಿತಾ ಅವರಿಂದ ಸಾಕಷ್ಟು ಬಾರಿ ಅವ್ರಿಗೆ ಬೇಸರ ಆಗಿರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೋಕ್ಷಿತಾ ಅವರು ಅಷ್ಟೇ ಲೆವೆಲ್ಗೆ ಇರಿಟೇಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಮಂಜಣ್ಣ ಮತ್ತು ಗೌತಮಿ ಅವರು ತಾವು ಹೇಗೆ ಬಿಹೇವ್ ಮಾಡ್ತಾ ಇದೀವಿ, ಮನೆಯಲ್ಲಿ ಯಾವ ರೀತಿ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಈ ವಾರ ಅಂತೂ ಬರೀ ಮಂಜು ಗೌತಮಿ ಅವರಿಬ್ಬರಿಗೋಸ್ಕರ ಆಡ್ತಿದಾರ ಅಥವಾ ಬಿಗ್ ಬಾಸ್ ಒಂದು ಕಪ್ಪನ್ನ ಗೆಲ್ಲೋದಕ್ಕೋಸ್ಕರ ಆಡ್ತಾ ಇದಾರ, ಅರ್ಥ ಆಗ್ತಾ ಇಲ್ಲ ಕಂಪ್ಲೀಟ್ಲಿ. ಅಂದ್ರೆ ಆ ರೀತಿ ಬಯಾಸ್ಡ್ ಆಗಿ ಇಟ್ಕೊಂಡು ಈ ಒಂದು ಕಪ್ಪನ್ನ ಗೆಲ್ಲಕ್ಕಾಗಲ್ಲ, ಜನರ ಮನಸ್ಸನ್ನ ಗೆಲ್ಲಕ್ಕಾಗಲ್ಲ ಅನ್ನುವಂತಹ ವಿಷಯವನ್ನ ಮಂಜು ಮತ್ತೆ ಗೌತಮಿ ಅವರು ಅರ್ಥ ಮಾಡ್ಕೊಳ್ಳೇಬೇಕು. ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿದ ತಕ್ಷಣ, ಗೇಮ್ ಚೇಂಜರ್ ಅಂತ ಅನ್ನಿಸ್ಕೊಂಡ ತಕ್ಷಣ, ಗ್ರೇ ಏರಿಯಾ ಸ್ಪೆಷಲಿಸ್ಟ್ ಆದ ತಕ್ಷಣ ಜನರ ಮನಸ್ಸನ್ನ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ. ಅಲ್ಲಿ ಅನ್ಬಯಾಸ್ಡ್ ಒಂದು ಮೆಂಟಾಲಿಟಿ ಇರಬೇಕಾಗುತ್ತೆ. ಇನ್ಫ್ಯಾಕ್ಟ್ ಎಲ್ಲಾ ರೀತಿಯಿಂದನೂ ಒಳ್ಳೇದಾಗಿದ್ರು ಕೂಡ ಕಷ್ಟನೇ. ಎಲ್ಲಾ ರೀತಿಯಿಂದನೂ ಒಳ್ಳೇದಿದ್ದು, ಪರ್ಸನಾಲಿಟಿ ವ್ಯಕ್ತಿತ್ವ ಚೆನ್ನಾಗಿದ್ದು, ಜೊತೆಗೆ ಆಡ್ಲಿಲ್ಲ, ಬೇಕಾಗಿರೋ ಕಡೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದ್ರೂ ಧರ್ಮ ಅವ್ರ ತರ ಹೊರಗೆ ಹೋಗ್ಬಿಡ್ತಾರೆ. ಬಟ್ ಟಾಸ್ಕ್ ಅಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿ ಚಾಕಚಕ್ಯತೆಯಿಂದ ಆಟ ಆಡುವಂತಹ ಮಂಜಣ್ಣ ಅವರು ವ್ಯಕ್ತಿತ್ವ ಹೇಗಿದೆ, ನಾನು ಬಯಾಸ್ಡ್ ಆಗಿದ್ದೀನಾ ಅಥವಾ ಒಬ್ಬರಿಗೋಸ್ಕರ ನಾನು ಫೋಕಸ್ ಮಾಡ್ಕೊಂಡು ಇಲ್ಲಿ ಮನೆ ಒಳಗಡೆ ಇದ್ದೀನಾ, ಅದನ್ನ ಅವರು ಪರಾಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಇನ್ನೊಂದು 2-3 ವಾರಕ್ಕೆ ಅವ್ರ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಅಂಡ್ ಗೌತಮಿ ಅಫ್ಕೋರ್ಸ್ ಮಂಜಣ್ಣ ಅವ್ರ ಜೊತೆಗೆ ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊತಾನೆ ಇಲ್ಲ, ಬೇರೆ ಯಾರ ಜೊತೆನೂ ಬೆರೀತಾ ಇಲ್ಲ. ಬರೀ ಒಬ್ರ ಜೊತೆಗೆ ಬೆರೆತು ಬಿಗ್ ಬಾಸ್ ಗೆದ್ದಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಆ ತರದೊಂದು ಹಿಸ್ಟ್ರಿನೇ ಇಲ್ಲ. ಇನ್ಫ್ಯಾಕ್ಟ್ ಅವರು ಕೂಡ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ಬೇಕು. ಸೊ ಈ ವಾರ ಕಿಚನ ಪಂಚಾಯಿತಿಯಲ್ಲಿ ಮಂಜು ಮತ್ತು ಗೌತಮಿ ಅವ್ರನ್ನ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೋತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇದಾದ ನಂತರ ಈಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಮಂಜಣ್ಣ ಅವರ ಒಂದು ಟೀಮ್ ಸೆಲೆಕ್ಟ್ ಆಗುತ್ತೆ. ಅದಾದ್ಮೇಲೆ ಕೂಡ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಅಂದ್ರೆ ಯಾರು ಕ್ಯಾಪ್ಟನ್ ಆಗ್ಬೇಕು ಈ ಒಂದು ಮಂಜಣ್ಣ ಅವರ ತಂಡದಲ್ಲಿ ಅನ್ನೋದನ್ನ ಇನ್ನೊಂದು ವಿರುದ್ಧ ತಂಡ ಅಂದ್ರೆ ಮೋಕ್ಷಿತಾ ಅವರ ತಂಡ ಡಿಸೈಡ್ ಮಾಡೋ ರೀತಿಯಲ್ಲಿ ಒಂದು ಟಾಸ್ಕ್ ಅನ್ನ ಕೊಡುತ್ತೆ. ಅದು ಕೂಡ ಕ್ರಿಯೇಟಿವ್ ಆಗಿತ್ತು ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಅಂದ್ರೆ ಮನೆಯ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದನ್ನ ಪ್ರಜೆಗಳೇ ಡಿಸೈಡ್ ಮಾಡಿದಾಗೆ, ಕಂಟೆಸ್ಟೆಂಟ್ಸ್ ಡಿಸೈಡ್ ಮಾಡಿರೋ ತರ ಇತ್ತು. ಇಲ್ಲ ಒಂದ್ ಕಡೆ ಇಡೀ ಮನೆ
ಪ್ರಥಮವಾಗಿ ಲೈಕ್ ಗೌತಮಿ ಅವರ ವಿರುದ್ಧ ಇದ್ದಂಥದ್ದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಫಸ್ಟ್ ಎಲ್ಲರೂ ಸೇರಿ ಗೌತಮಿ ಅವರ ಒಂದು ಚೊಂಬನ್ನ ತುಂಬಿಸಿದ್ರು. ಅದಾದ್ಮೇಲೆ ಮಂಜು ಗೇಮ್ ಚೇಂಜರ್ ಆಗೇನೆ, ಆ ಭಯನೂ ಇದೆ ಅವ್ರಿಗೆ. ಮಂಜು ಆಗ್ಬಾರ್ದು ಅನ್ನೋದು ಒಂದ್ ಕಡೆ ಇದ್ರೆ, ಗೇಮ್ ಚೇಂಜರ್ ಯಾವ 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 ರೀತಿ ಬೇಕಾದ್ರೂ ಈತ ಚೇಂಜ್ ಮಾಡ್ಬಿಡ್ತಾನೆ ಗೇಮ್ ಅನ್ನೋಂಥದ್ದು ಆಕ್ಚುಲಿ ಕಾಣ್ತಾ ಇತ್ತು. ಇನ್ಫ್ಯಾಕ್ಟ್ ಮೋಕ್ಷಿತ ಅವರು ಗೌತಮಿಗೆ ಸುರಿದಿದ್ದು ಅಂದ್ರೆ ಎಷ್ಟರ ಮಟ್ಟಿಗೆ ಗ್ರಡ್ಜಿದೆ ಅನ್ನೋದನ್ನ ತೋರಿಸ್ತಾ ಇತ್ತು. ಮೋಕ್ಷಿತ ಅವರು ಗೌತಮಿ ಅವ್ರನ್ನ ಔಟ್ ಮಾಡಿದ್ರು. ಈ ಕಡೆ ಭವ್ಯ ಅವರು ಆಕ್ಚುಲಿ ಐಶ್ವರ್ಯ ಅವ್ರನ್ನ ಔಟ್ ಮಾಡುವ ನಿಟ್ಟಿನಲ್ಲಿ ಬಹಳ ಉತ್ಸುಕತೆಯನ್ನು ತೋರಿಸಿದ್ರು. ಇಲ್ಲಿ ಅಗೇನ್ ಒಂದ್ ರೀತಿ ಈ ಎರಡು ಜಡೆಗಳು ಒಂದಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಗಾದೆ ಮಾತು ನನಗೆ ಜ್ಞಾಪಕ ಬಂತು. ಅಂಡ್ ಅಗೇನ್ ಲೈಕ್ ಹನುಮಂತ ಅವರು ತುಂಬಾ ಜೀನಿಯಸ್ ರೀತಿಯಲ್ಲಿ ಮುಗ್ಧತೆಯಿಂದ ತನ್ನ ಗೆಳೆಯ ಗೆದ್ರೆ ಸಾಕು ಅನ್ನೋ ರೀತಿಯಲ್ಲೇ ಆಟ ಆಡಿದ್ರು. ಇನ್ಫ್ಯಾಕ್ಟ್ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನ ಗೇಮ್ ಚೇಂಜರ್ ಹನುಮಂತು ಅಂತ ಹೇಳ್ಬೋದು. ಜೊತೆಗೆ ಹನುಮಂತ ಅವ್ರದ್ದು ಎಷ್ಟು ಪಾಲಿತ್ತು ಅದ್ರ ಜೊತೆಗೆ ಮೋಕ್ಷಿತ ಅವರ ತಂಡದವ್ರದ್ದು ಕೂಡ ಪಾಲಿತ್ತು. ಅಂದ್ರೆ ಅವರೇ ಡಿಸೈಡ್ ಮಾಡ್ದಂಗೆ ಇತ್ತು. ಇನ್ಫ್ಯಾಕ್ಟ್ ಶಿಶಿರ್ ಅವರು ಇವರೆಲ್ಲ ಸೇರ್ಕೊಂಡು ಯಾರಾಗಬೇಕು ಅಂತ ಡಿಸೈಡ್ ಮಾಡ್ದಂಗೆ ಇತ್ತು. ಬಟ್ ಅದರಲ್ಲೂ ಕೂಡ ಮಂಜು ಅವರು ಓಕೆ ಗೆದ್ದಿರೋರು ನಮ್ಮ ಟೀಮ್ ಅವರೇ ಬಿಡಿ, ಅದ್ರಲ್ಲಿ ಏನಿದೆ, ನೀವು ನಿಮ್ದೇನ್ ದೊಡ್ಡ ಸ್ಕೆ ಇದೆ, ನಿನ್ನೆ ಉರ್ಸಿದೀವಲ್ಲ ಬೇಕಾದಂಗೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ವಿನ್ ಆಗಿ ಆ ಟಾಸ್ಕ್ ಆಡೋ ತರ ಆಗಿರೋದೇ ನಮ್ಮ ಟೀಮ್ ಅವರು. ನಿನ್ನೆ ಎಲ್ಲ ನೀವು ಸೋತ್ಬಿಟ್ಟು ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ರ, ಉರ್ಕೊಳ್ಳಿ ಅಂತ ಹೇಳಿದ್ರು. ರಜತ್ ಅವರು ಅದಕ್ಕೆ ತುಪ್ಪ ಸೊರಿಯುವಂತಹ ಮಾತು ಹೇಳಿದ್ರು. ಮತ್ತೆ ಏನೋ ಬೆಂಕಿ ಹಚ್ಕೊಂಡು ನಂಗೆ ಉರ್ಕೋತಾ ಇರೋರಿಗೆ ಉರ್ಸೋದಕ್ಕೆ ಇಷ್ಟ ಅಂತ ಹೇಳಿದ್ರು. ಅಲ್ಲೇನೋ ಒಂದು ತುಪ್ಪ ದೀಪ ಅಂತೇನ ಉಪಯೋಗಿಸುವಾಗ ಆಕ್ಚುಲಿ ಗೌತಮಿ ಅವರು ಅಲ್ಲೇನೋ ಒಂದು ಪಾಯಿಂಟ್ ಹೇಳಕ್ ಬಂದ್ರು. ಅವಾಗ ಶಿಶಿರ್ ಅವರು ಓ ಅಂತ ಅಂದ್ರು. ಆವಾಗ ಅಗೈನ್ ಮಾತಿನ ಚಕಮಕಿ ಸ್ಟಾರ್ಟ್ ಆಯ್ತು ಶಿಶಿರ್ ಅವರು ಮತ್ತೆ ಗೌತಮಿ ಅವರು ಮಧ್ಯೆ. ಒಟ್ಲಲ್ಲಿ ಸಿಕ್ಕಾಬಟ್ಟೆ ಕಿರಿಕಿರಿ, ಮನೆ ಒಳಗಡೆ ಗಲಾಟೆ ಅಂತೂ ಶುರುವಾಗಿದೆ. ಧನರಾಜ್ ಅವರ ಒಂದು ಗೆಲುವು ಏನಿದೆ, ಕ್ಯಾಪ್ಟನ್ಸಿ ಗೆಲುವು ಏನಿದೆಯಲ್ಲ, ಇದೊಂದು ರೀತಿ ಇಡೀ ಮನೆ ಕೊಟ್ಟಂತಹ ಭಿಕ್ಷೆ ರೂಪದಲ್ಲಿತ್ತು. ಬಿಕಾಸ್ ಓಕೆ, ಕಂಪ್ಯಾರಿಟಿವ್ಲಿ ಇನ್ ಟರ್ಮ್ಸ್ ಆಫ್ ಅಂದ್ರೆ ಈ ಮೈಂಡ್ ಗೇಮ್ ಮಾಡುವಂಥದ್ದು, ಸ್ಟ್ರಾಟಜಿ ಮಾಡುವಂಥದ್ದು ಅದೇನು ಮಾಡಲ್ಲ ಅವರು. ಹೀಸ್ ಇನ್ನಸೆಂಟ್, ಹೀಸ್ ಲೈಕ್ ಅಂದ್ರೆ ಪರವಾಗಿಲ್ಲ, ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಇದ್ದಿದ್ರಲ್ಲಿ ಓಕೆ, ಹನುಮಂತ ಅವ್ರನ್ನ ಬಿಟ್ರೆ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಹೋಲಿಸಿದ್ರೆ ಧನರಾಜ್ ಇಸ್ ಓಕೆ. ಬಟ್ ಸ್ಟಿಲ್ ಧನರಾಜ್ ಇಸ್ ಇನ್ ಕನ್ಫ್ಯೂಷನ್ ಆಲ್ವೇಸ್ ಅಲ್ವಾ. ಅವ್ರಿಗೆ ಕನ್ಫ್ಯೂಷನ್ ಇಲ್ಲ, ಅವ್ರು ತಗೊಳ್ಬೇಕಾಗಿರುವಂತಹ ನಿರ್ಧಾರದ ಬಗ್ಗೆ ಅವ್ರಿಗೆ ಒಂದು ಗಟ್ಟಿ ನಿಲುವಿಲ್ಲ. ಅಂತಹ ಒಬ್ಬ ವ್ಯಕ್ತಿ ಕ್ಯಾಪ್ಟನ್ ಆದ್ರೆ ಸ್ವಲ್ಪ ಕಷ್ಟ. ಹೇಗೆನ್ಸಿ ಅವ್ರನ್ನ ಒಂದ್ ರೀತಿ ಬಲಿಕ ಬಕ್ರ ತರ ಮಾಡ್ದಂಗೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಬಿಕಾಸ್ ಅವ್ರು ಎಲ್ಲೂ ಸ್ಟ್ಯಾಂಡ್ ತಗೊಳ್ಳಲ್ಲ. ಸ್ಟ್ಯಾಂಡ್ ತಗೊಂಡ್ರು ತಾನು ತಗೊಂಡಂತಹ ಸ್ಟ್ಯಾಂಡ್ಗೆ ಬದ್ಧವಾಗಿ ನಿಲ್ಲಲ್ಲ. ತಾವು ತಗೊಂಡಂತಹ ನಿರ್ಧಾರ ತಪ್ಪಾಗಿದ್ರು ಕೂಡ ಅದನ್ನ ಡಿಫೆಂಡ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಆಕ್ಚುಲಿ ಒಬ್ಬ ಮನುಷ್ಯ ಅಂದ್ಮೇಲೆ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ. ಬಟ್ ಆ ಒಂದು ವ್ಯಕ್ತಿತ್ವ ಅವರಲ್ಲಿ ಇಲ್ಲ. ಈಗ ಆಲ್ರೆಡಿ ಈಗ ಶೋಭಾ ಅವರಿಗೆ ಕಳಪೆ ಕೊಟ್ಬಿಟ್ಟು ಅದನ್ನ ಡಿಫೆಂಡ್ ಮಾಡೋಕ್ಕಾಗದೆ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಸುಮ್ಮನೆ ನಿಂತಿದ್ದಾರೆ. ಇನ್ಫ್ಯಾಕ್ಟ್ ಪ್ರೋಮೋದಲ್ಲಿ ನೋಡುವಾಗ ಅವ್ರಿಗೆ ಅವ್ರದೇ ಆದಂತಹ ಸ್ಟ್ಯಾಂಡ್ ತಗೊಳ್ಳುವಂತಹ ಒಂದು ಕೆಪಾಸಿಟಿ ಇಲ್ಲ. ಭಯದಲ್ಲೇ ಇರ್ತಾರೆ. ಯಾರು ಹೆಂಗ್ ರಿಯಾಕ್ಟ್ ಮಾಡ್ತಾರೋ, ಎಲ್ಲರೂ ಸೇರ್ಕೊಂಡು ನನಗೆ ಇಟ್ಬಿಡ್ತಾರೆ ಅನ್ನೋ ತರ ಭಯದಲ್ಲೇ ಇದ್ರು. ಇನ್ಫ್ಯಾಕ್ಟ್ ಅದನ್ನ ಹನುಮಂತ ಅವ್ರ ಜೊತೆ ಹೇಳ್ಕೊಂಡ್ರು ಕೂಡ, ಅಯ್ಯೋ ನಾನು ಕ್ಯಾಪ್ಟನ್ ಆದ್ರೆ ಎಲ್ಲರೂ ಸೇರ್ಕೊಂಡು ನನಗೆ ಇಡ್ತಾರೆ ಅಂತಂದ್ರೆ ಕಂಟ್ರೋಲ್ಗೆ ತಗೊಳ್ಬೇಕು ಮನೇನ, ನಾನು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅನ್ನುವಂತಹ ಮೆಂಟಾಲಿಟಿ ಇಲ್ಲ. ಅದು ಅವ್ರಿಗೇನೆ ಪ್ರಾಬ್ಲಮ್ ಆಗುತ್ತೆ. ಇನ್ಫ್ಯಾಕ್ಟ್ ಅಂದ್ರೆ ಅವರು ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆದ್ಮೇಲೆ ಕ್ಯಾಪ್ಟನ್ ಅನ್ನುವಂತಹ ಒಂದು ಇದಕ್ಕೆ ಪದವಿಗೆ ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಇರಲ್ಲ. ಬರೀ ಎಲ್ಲರೂ ಹೇಗೆ ಆಟ ಆಡಿಸ್ತಾರೋ ಅಥವಾ ಯಾರ್ಯಾರು ಅವ್ರನ್ನ ಹೆದರ್ಸಕ್ ಬರ್ತಾರೋ ಅಥವಾ ಯಾರೋ ಅವ್ರನ್ನ ತುಳಿದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಹೆದರ್ಕೊಂಡೇ ಅವ್ರು ಇರ್ತಾರೆ ನೆಕ್ಸ್ಟ್ ವೀಕ್ ಅಂತ ನನಗೆ ಅನಿಸ್ತಾ ಇದೆ. ಒಟ್ಟಲ್ಲಿ ಮನೆಯವರ ಭಿಕ್ಷೆಯಿಂದ ಧನರಾಜ್ ಅವರು ಆಗಿದ್ದಾರೆ. ಬಟ್ ಉಳಿದ ಕಂಟೆಸ್ಟೆಂಟ್ಸ್ ಗಳಿಗೆ ಹೋಲಿಸಿದ್ರೆ ದಿಸ್ ಪರ್ಸನ್ ಇಸ್ ಜೆನ್ಯೂನ್. ಅವ್ರಿಗೊಂದು ಅವಕಾಶ ಸಿಕ್ಕಿರೋದು ಖುಷಿನೇ. ಬಟ್ ಇದಕ್ಕೆ ಪ್ರಮುಖ ಕಾರಣ ಮನೆಯವರ ಭಿಕ್ಷೆ ಎಷ್ಟು ಕಾರಣ ಆಯ್ತು, ಅದಕ್ಕೆ ತಕ್ಕ ಹಾಗೆ ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಅವರು ಆಡಿದಂತಹ ರೀತಿ ಕೂಡ ಧನರಾಜ್ ಅವರು ಕ್ಯಾಪ್ಟನ್ ಆಗ್ಲಿಕ್ಕೆ ಇಂಡೈರೆಕ್ಟ್ ಆಗಿ ಕಾರಣ ಡೆಫಿನೆಟ್ಲಿ. ಬಿಕಾಸ್ ಆ ಒಂದು ಟೀಮ್ ಗೆಲ್ಲದೆ ಇರ್ತಿದ್ರೆ ಧನರಾಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೇನೆ ಬರ್ತಾ ಇರಲಿಲ್ಲ ಆ ರೀತಿ. ಅಂಡ್ ಅಗೇನ್ ಈಗ ಚೈತ್ರ ಅವರು ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡಿದಂತಹ ವಿಷಯ, ಅದನ್ನ ಬಹುಶಃ ಕಿಚ್ಚ ಅವರು ಈ ಒಂದು ವಾರದ ಪಂಚಾಯತಿಲಿ ತಗೊಳ್ತಾರೆ ಅಂತ ಅನ್ಸುತ್ತೆ. ಈಗ ಅಗೇನ್ ಮತ್ತೊಂದು ಟ್ವಿಸ್ಟ್ ಏನಂತಂದ್ರೆ, ಶೋಭಾ ಅವರು ಈ ವಾರ ಏನೂ ಆಡಿಲ್ಲ, ತನಗೆ ತಾನೇ ಕಳಪೆ ಕೊಡ್ಕೊಂಡ್ಬಿಡ್ತೀನಿ ಅಂತ ಅವರೇ ಹೇಳಿದ್ರು. ಸೊ ಈಗ ಬಂದಿದ್ದು 2 ವಾರ ಆಗಿದ್ದಷ್ಟೇ, ಜನಗಳು ಎಷ್ಟರ ಮಟ್ಟಿಗೆ ಶೋಭಾ ಅವರನ್ನ ಲೈಕ್ ಮಾಡಿದಾರೆ, ಅದು ವೋಟ್ ಆಗಿ ಕನ್ವರ್ಟ್ ಆಗತ್ತಾ ಅನ್ನುವಂತಹ ಒಂದು ಕುತೂಹಲ ಇದ್ದೇ ಇದೆ. ಎಲ್ಲೋ ಒಂದ್ ಕಡೆ ಚೈತ್ರ ಅವರು ಸೇವ್ ಆಗ್ಬಿಡ್ತಾರ, ಶೋಭಾ ಅವರು ಆಚೆ ಹೋಗ್ತಾರ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಒಟ್ಟಿನಲ್ಲಿ ಚೈತ್ರ ಅವರು ಯಾವುದೋ ಒಂದು ರೀತಿಯಲ್ಲಿ ಸೇವ್ ಆಗ್ತಾ ಬರ್ತಾ ಇದ್ದಾರೆ. ಇನ್ನೇನು ಕೊನೆಗೆ ವಾರದ ಕೊನೆ ಆಗುವಾಗ ಈ ವಾರ ನಾನು ಎಲಿಮಿನೇಟ್ ಹಾಕ್ಬಿಡ್ತೀನಿ ಅಂತ ಹೇಳುವಾಗ ಏನಾದ್ರೂ ಒಂದು ಗಿಮಿಕ್ ಮಾಡ್ತಾರೆ, ಹೈಲೈಟ್ ಆಗಕ್ಕೆ ನೋಡ್ತಾರೆ. ಬಹುಶಃ ಶಿಶಿರ್ ಅವ್ರ ಜೊತೆಗೆ ಉತ್ತರೆ ಮತ್ತು ಆ ಕೃಷ್ಣ ನಡುವಿನ ಒಂದು ಸಂಭಾಷಣೆಯ ಒಂದು ನಾಟಕದ ತರ ಶಾರ್ಟ್ ಸ್ಕಿಟ್ ತರ ಏನೋ ಮಾಡಿದ್ರಲ್ಲ, ಅದು ಅದೇ ಕಾರಣಕ್ಕೆ ಆಗಿರಬಹುದು, ಗೊತ್ತಿಲ್ಲ. ಪಾಸಿಟಿವ್ ಆಗಿ ನೋಡೋಣ, ಹೈಲೈಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ ದಟ್ ವಾಸ್ ಕ್ರಿಯೇಟಿವ್. ಸುಮ್ಮನೆ ಕಿರಿಕಿರಿ ಮಾಡಿ ಗಲಾಟೆ ಎಲ್ಲ ಮಾಡ್ಲಿಲ್ಲ, ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡುವಂತಹ ಪ್ರಯತ್ನ ಆದ್ರೂ ಮಾಡಿದ್ರು. ಅದಕ್ಕೆ ಒಂದು ಅಪ್ರಿಸಿಯೇಷನ್ ಕೊಡೋಣ, ತೊಂದರೆ ಇಲ್ಲ. ಬಟ್ ಅವರನ್ನೆಲ್ಲ ಹೊರತುಪಡಿಸಿದ್ರೆ
ಐಶ್ವರ್ಯ ಅವರು ಕೂಡ ಏನು ಈ ವಾರದಲ್ಲಿ ಆಟ ಆಡಿಲ್ಲ. ಇನ್ಫ್ಯಾಕ್ಟ್ ತುಂಬಾ ಅಂದ್ರೆ ಟಾಸ್ಕ್ ಅಂತ ಬಂದಾಗ ಏನು ಆ ಥರದ ಆಟ ಆಡಿಲ್ಲ. ಮೋಕ್ಷಿತ್ ಅವ್ರನ್ನ ಸಮಾಧಾನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಕಡೆ ಗೌತಮಿ ಮತ್ತು ಮಂಜು ಅವ್ರ ಬಗ್ಗೆ ಬ್ಯಾಕ್ ಪಿಚ್ಚಿಂಗ್ ಮಾಡಿದ್ದಾರೆ ಸ್ವಲ್ಪ ಟೈಮ್. ಅದೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಅಷ್ಟೇ ಬಿಟ್ರೆ ಬೇರೆ ಏನು ಅಂತ ಟಾಸ್ಕ್ ವಿಚಾರದಲ್ಲಿ ಅವ್ರದ್ದೇನು ಹೈಲೈಟ್ ಆಗಿ ಕಂಡಿಲ್ಲ. ಶಿಶಿರ್ ಅವರು ಇಸ್ ಲೈಕ್ ಡಾರ್ಕ್ ಹಾರ್ಸ್ ಅಂತ ಹೇಳ್ಬೋದು ಮನೆಯಲ್ಲಿ. ಬಿಕಾಸ್ ಅವರದೇ ರೀತಿಯಲ್ಲಿ ಅಂದ್ರೆ ಟಾಸ್ಕ್ ಅನ್ನ ಹೊರತುಪಡಿಸಿ ವ್ಯಕ್ತಿತ್ವ ಕೂಡ ಮ್ಯಾಟರ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕೆಪ್ಪನ್ನ ಗೆಲ್ಲೋದಕ್ಕೆ ಅನ್ನುವಂತಹ ವಿಚಾರ ಬಹಳ ಚೆನ್ನಾಗಿ ಶಿಶಿರ್ ಅವರಿಗೆ ಗೊತ್ತಿದೆ. ಸೊ ಶಿಶಿರ್ ಅವರು ಅಂದ್ರೆ ಈ ರೀತಿ ಟಾರ್ಟೈಸ್ ಇರುತ್ತಲ್ಲ ಅದನ್ನ ಜ್ಞಾಪಿಸ್ತಾ ಇದ್ದಾರೆ. ಆಕ್ಚುಲಿ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತೀವಲ್ಲ ಅದನ್ನ ಜ್ಞಾಪಿಸ್ತಾ ಇದ್ದಾರೆ. ಅವರು ಸ್ಲೋ ಅಂಡ್ ಸ್ಟಡಿ ಆಗಿ ಫೈನಲ್ ತನಕ ಡೆಫಿನೆಟ್ ಆಗಿ ಬಂದೇ ಬರ್ತಾರೆ. ಅದನ್ನ ಹೊರತುಪಡಿಸಿದ್ರೆ ರಜತ್ ಅವರು ಒಂದು ರೀತಿ ಟುಸ್ಪಟಾಕಿ ಆಗುವಂತಹ ಚಾನ್ಸಸ್ ಬಹಳ ಇದೆ. ಬಿಕಾಸ್ ಯಾವಾಗ ಅವರ ಶತ್ರುನೇ ಅವ್ರ ಮಾತುಗಳು ಆಕ್ಚುಲಿ. ಬಿಕಾಸ್ ನೆಕ್ಸ್ಟ್ ವೀಕ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಶಿಶಿರ್ ಅವ್ರ ತಂಡದಲ್ಲಿ ಆಡಿದ್ರವರು ಅದಕ್ಕೆ ಗೌತಮಿ ಮತ್ತೆ ಮಂಜು ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನೋ ಅಕಸ್ಮಾತ್ ಟೀಮ್ ಡಿವಿಷನ್ ಆಗಿ ಮಂಜು ಅವ್ರ ಪರವಾಗಿ ಆಡ್ಬೇಕಾಗುತ್ತೆ. ಆ ಕಡೆ ಅಗೇನ್ಸ್ಟ್ ಟೀಮ್ ಅಲ್ಲಿ ಶಿಶಿರ್ ಅವರೆಲ್ಲ ಇದ್ರೆ ಇವರು ಬಾಯ್ ತಪ್ಪಿ ಏನೋ ಬೇಡದೇ ಇರೋ ಮಾತುಗಳನ್ನ ಆಡುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಅವ್ರ ಮಾತನ್ನ ಅವರು ಸ್ವಲ್ಪ ಹದ್ಬಸ್ನಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಲಾಂಜಿವಿಟಿ ಇರುತ್ತೆ. ತುಂಬಾ ವಾರಗಳು ಅವ್ರ ಮನೇಲಿ ಇರ್ತಾರೆ. ಇಲ್ಲಾಂದ್ರೆ ಇನ್ನೊಂದ್ 2 ವಾರದಲ್ಲಿ ಅವರು ಹೋಗ್ಬಿಡ್ತಾರೆ. ಅಂಡ್ ಮಂಜು ಅವರು ಬೇಗನೆ ಆಕ್ಚುಲಿ ಇನ್ಫ್ಯಾಕ್ಟ್ ಅವರು ಎಚ್ಚೆತ್ಕೋಬೇಕು ಈಗಲೇ. ಅವ್ರು ಗೌತಮಿಗೋಸ್ಕರನೇ ಆಡ್ತೀನಿ ಅಂತ ಆಲ್ರೆಡಿ ಸುದೀಪ್ ಅವ್ರು ಲಾಸ್ಟ್ ವೀಕ್ ತುಂಬಾ ಚೆನ್ನಾಗಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಯಾರಿಗೋಸ್ಕರ ಆಡ್ಬೇಕು ಅಂತ. ಬಟ್ ಸ್ಟಿಲ್ ಅವ್ರು ಅದನ್ನೆಲ್ಲ ಬಿಟ್ಟು ಗೌತಮಿಗೋಸ್ಕರನೇ ಆಡ್ತೀನಿ ಅಂತ ಇದ್ರೆ ಡೆಫಿನೆಟ್ಲಿ ಅವ್ರದ್ದು ಇನ್ನೇನು ಸ್ವಲ್ಪ ದಿನ ಅಷ್ಟೇ, ಸ್ವಲ್ಪ ವಾರಗಳಷ್ಟೇ ಬಾಕಿ. ಟಾಸ್ಕ್ ಅಲ್ಲಿ ಚೆನ್ನಾಗಿದ್ರು, ಎಲ್ಲಾ ರೀತಿಯಿಂದ ಸ್ಟ್ರಾಟಜಿ ಮಾಡ್ತಾ ಇದ್ರು. ಅವರು ಬೇರೆ ರೀತಿಯಲ್ಲಿ ಆಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅವ್ರಿಗೆ. ಅಂಡ್ ಮೋಕ್ಷಿತ ಅವರು ಎಲ್ಲ ಮುಗಿದ್ಮೇಲೆ ನಾನು ಮೋಕ್ಷಿತ ಆತರ ಮಹಾರಾಣಿ ಆದ ಕಾರಣ ಆ ಒಂದು ಕ್ಯಾರೆಕ್ಟರ್ ಇರ್ಬೇಕಾಗಿದ್ದ ಕಾರಣ ನಾನು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿದ್ರು. ಆದ್ರೆ ಇದೇನಿದು ಸೇಫ್ ಗೇಮ್ ಆಡಿದ್ದವರು ಗೊತ್ತಿಲ್ಲ. ಹಾಗಾದ್ರೆ ಸುಮ್ಮನೆ ಯಾಕೆ ಬೇಕು ಅದನ್ನ ಯಾರಾದ್ರೂ ಕಳಪೆ ಗಿಳಪೆಗೆ ತಗೊಂಡ್ಬಿಡ್ತಾರೆ ಅಥವಾ ನೆಕ್ಸ್ಟ್ ವೀಕಿಗೆ ತಗೋತಾರೆ ಅಂತ ಹೇಳಿದ ಗೊತ್ತಿಲ್ಲ. ನನ್ನ ಕ್ಯಾರೆಕ್ಟರ್ ಹಂಗೆ ಇರ್ಬೇಕಾಗಿದ್ದ ಕಾರಣ ನಾನು ಹಂಗೆ ಇರ್ಬೇಕಾಯ್ತು. ಯಾರಿಗಾದ್ರೂ ಬೇಜಾರಾಗಿದ್ರೆ ನಾನು ಇದ್ದಿದ್ದನ್ನು ನೋಡಿ ಕ್ಷಮಿಸ್ಬಿಡಿ ಅಂತ ಒಂದ್ ರೀತಿ ಸೇಫ್ ಗೇಮ್ ಮಾಡಿದ್ರು. ಮಂಜು ಅವ್ರು ಆ ರೀತಿಯನ್ನು ಮಾಡ್ಲಿಲ್ಲ. ಬಟ್ ಮಂಜು ಟೀಮ್ ಅಲ್ಲಿ ತ್ರಿವಿಕ್ರಮ್ ಪಾಪ ಈಗ ಆಕ್ಚುಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇರಬೇಕಾಗಿತ್ತು. ಡಿಸರ್ವಿಂಗ್ ಕ್ಯಾಪ್ಟನ್ ಆಗ್ತಾ ಇದ್ರು ಅವರು. ಭವ್ಯ ಅವರು ಕೂಡ ಸಖತ್ತಾಗಿ ಆಡಿದ್ದಾರೆ. ಸೊ ಓವರ್ ಆಲ್ ಆಗಿ ತುಂಬಾನೇ ಒಂದ್ ರೀತಿ ಇಂಟ್ರೆಸ್ಟಿಂಗ್ ವೀಕ್ ಆಗಿತ್ತು. ಬಟ್ ಏನಂತಂದ್ರೆ ಟಾಸ್ಕ್ 2 ಇದ್ದಿದ್ದು. ಅದನ್ನ ಹಾಳು ಮಾಡೋ ಫಸ್ಟ್ನೇ ಟಾಸ್ಕ್ ಹಾಳಾಗೋದಕ್ಕೆ ಇಡೀ ಮನೆ ಕಾರಣ. ಪ್ರಮುಖವಾಗಿ ಮೋಕ್ಷಿತಾ ಮತ್ತು ಮಂಜು ಅವರ ನಡುವಿನ ವೈಷಮ್ಯ ಕಾರಣ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ವಾರದ ಎಪಿಸೋಡ್ಗಳನ್ನು ನೋಡುವಾಗ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇವತ್ತಿನ ಕಿಚ್ಚನ ಪಂಚಾಯತಿಲಿ ಯಾವೆಲ್ಲ ವಿಷಯವನ್ನ ಸುದೀಪ್ ಟಚ್ ಮಾಡಲೇಬೇಕು, ನಾನು ಹೇಳಿದೆ ಮಂಜು ಮತ್ತೆ ಗೌತಮಿಗೆ ಕ್ಲಾಸ್ ತಗೋಬೇಕು ಅಂತ, ಅದನ್ನ ಹೊರತುಪಡಿಸಿ ಯಾವ ವಿಷಯವನ್ನ ತೆಗಿಲೇಬೇಕು ಅಂತ ನಿಮಗೆ ಅನ್ಸುತ್ತೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.